ಎಲ್ರಿಗೂ ನಮಸ್ಕಾರ. ಪ್ರಚಲಿತ ಘಟನೆಗಳಲ್ಲಿ ಬರುವಂತಹ ಹೈಡ್ರೋಜನ್ ಟ್ರೈನ್ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ವಿಲೇಜ್ ಅಕೌಂಟೆಂಟ್ ಮತ್ತು ಕ್ರೈಸ್ ಟೀಚರ್ಸು ಮತ್ತು GPSTR ಅಥವಾ ಹೈಸ್ಕೂಲ್ ಟೀಚರ್ಗೋಸ್ಕರ ಯಾರಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ಅವರಿಗೆ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ಹೈಡ್ರೋಜನ್ ಟ್ರೈನು. ಇಲ್ಲಿ ನಾವು ಇಂಧನ ಕೋಶ ಅನ್ನುವಂಥ ಪದವನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇಂಧನ ಕೋಶದ ಕೆಲಸ ಏನು ಅಂತಂದರೆ, ಹೈಡ್ರೋಜನ್ ಟ್ಯಾಂಕಿಂದ ಹೈಡ್ರೋಜನ್ನು ಮತ್ತು ವಾತಾವರಣದಿಂದ ಆಕ್ಸಿಜನನ್ನು ತಗೊಂಡು ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಸಂಯೋಜನೆ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಆ ವಿದ್ಯುತ್ ಉತ್ಪಾದನೆ ಮುಖಾಂತರ ಹೈಡ್ರೋಜನ್ ಟ್ರೈನ್ ಏನಾಗುತ್ತೆ, ಚಲಿಸುತ್ತೆ. ಇದು ಮೊದಲನೇ ಪಾಯಿಂಟು. ಎರಡನೇದು, ಹೊರಬರುವ ತ್ಯಾಜ್ಯ ಯಾವುದು ಅಂತಂದರೆ, ಹೈಡ್ರೋಜನ್ ರೈಲ್ನಿಂದ ಹೊರಬರುವಂಥ ತ್ಯಾಜ್ಯ ಯಾವುದು ಅಂತಂದರೆ ನೀರಾವಿ ಮತ್ತು ಶಾಖ, ವಾಟರ್ ವೇಪರ್. ಅದಾದಮೇಲೆ ಹೈಡ್ರೋಜನ್ ಟ್ರೈನು ಎಲ್ಲಿಂದ ಎಲ್ಲಿಗೆ ಚಲಿಸುತ್ತೆ ಅಂದರೆ, ಜಿಂದಿಂದ ಸೋನಿಪತ್ ಅಂತೇಳಿ, ಜಿಂದ್ ಟು ಸೋನಿಪತ್ ಇವೆರಡೂ ಪ್ರದೇಶಗಳು ಎಲ್ಲಿ ಬರುತ್ತೆ ಅಂದರೆ ಹರಿಯಾಣದಲ್ಲಿ ಬರುತ್ತೆ. ಆಮೇಲೆ ಉದ್ಘಾಟನೆ ಯಾವಾಗ ಆಯಿತು? 17 ಜುಲೈ 2026. ಗುರಿ ಏನು? ಹೈಡ್ರೋಜನ್ ಟ್ರೈನ್ನ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತಂದರೆ, ಶೂನ್ಯ ಇಂಗಾಲ ಹೊರಸೂಸುವಿಕೆ 2070ರಲ್ಲಿ ಭಾರತ ದೇಶ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ಹೊಂದಿದೆ 2070ರಲ್ಲಿ. ಆಮೇಲೆ ಹೈಡ್ರೋಜನ್ ಟ್ರೈನ್ನ ಅನುಕೂಲಗಳೇನು? ಕಾರ್ಬನ್ ಹೊರಸೂಸುವಿಕೆ ಇಲ್ಲ. ಈ ಗುರಿ ಇದೆ ಅಲ್ವಾ, ಇಂಗಾಲ ಹೊರಸೂಸುವಿಕೆ ಅದಿಲ್ಲ. ಎರಡನೇದು, ಪರಿಸರ ಸ್ನೇಹಿ ಆಗಿದೆ. ಹೈಡ್ರೋಜನ್ ರೈಲು ಪರಿಸರ ಸ್ನೇಹಿ ಆಗಿದೆ. ಮೂರನೇದು, ಶಬ್ದ ಮಾಲಿನ್ಯ ಕಡಿಮೆ ಮಾಡುತ್ತೆ. 4, ಪರ್ವತ ಮಾರ್ಗಗಳಿಗೆ ಸೂಕ್ತವಾಗಿದೆ. ಅಂದರೆ ಯಾವ ಪ್ರದೇಶದಲ್ಲಿ ವಿದ್ಯುತ್ತು ಇರೋದಿಲ್ವೋ ಅಂತಹ ಪ್ರದೇಶಗಳಲ್ಲಿ ಈ ಟ್ರೈನು ಚಲಿಸೋಕೆ ತುಂಬ ಅನುಕೂಲವಾಗುತ್ತೆ. ಆಮೇಲೆ ಕೊನೆಯ ಪಾಯಿಂಟು, 5ನೇ ಪಾಯಿಂಟು, ಡೀಸೆಲ್ ಬಳಕೆ ತುಂಬ ಕಡಿಮೆ. ಡೀಸೆಲ್ನ ಬಳಸೋದಿಲ್ಲ, ಡೀಸೆಲ್ ಬಳಕೆ ಇಲ್ಲ. ಅದಾದಮೇಲೆ ಅನಾನುಕೂಲಗಳೇನು? ಹೈಡ್ರೋಜನ್ ಟ್ರೈನ್ಗೆ ಹೆಚ್ಚಿನ ವೆಚ್ಚ ಬೇಕು, ಜಾಸ್ತಿ ಕಾಸ್ಟ್ ಬೇಕಾಗುತ್ತೆ. ನೆಕ್ಸ್ಟು ಎರಡನೇದು, ಹೈಡ್ರೋಜನ್ ಸಂಗ್ರಹಣೆ ತುಂಬ ಕಷ್ಟ. ಆಮೇಲೆ ಇಂಧನ ತುಂಬುವ ಕೇಂದ್ರಗಳು ತುಂಬ ಕಡಿಮೆ. ಇಂಧನಗಳನ್ನು ತುಂಬುವಂಥ ಕೇಂದ್ರಗಳು ತುಂಬ ಕಡಿಮೆ. ಸುರಕ್ಷತೆಯ ಕಳವಳ ಇದೆ, ಸುರಕ್ಷತೆ. ಅದಾದಮೇಲೆ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಅಭಿವೃದ್ಧಿ ಹಂತದಲ್ಲಿದೆ. ಇನ್ನು ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಅಭಿವೃದ್ಧಿಯ ಹಂತದಲ್ಲಿದೆ. ಇದು ಇಂಧನ ಕೋಶ ಅಂತ ಹೇಳಿದ್ನಲ್ಲ, ಇದು ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಟ್ರೈನಲ್ಲಿ ಹೈಡ್ರೋಜನ್ ಟ್ಯಾಂಕ್ ಇರುತ್ತೆ. ಇದು ಹೈಡ್ರೋಜನ್ ಟ್ಯಾಂಕ್ ಇರುತ್ತೆ. ಇಲ್ಲಿಂದ ಹೈಡ್ರೋಜನ್ ಬರ್ತಾ ಇರುತ್ತೆ. ಮುಂದೆ ಇಂಧನ ಕೋಶದಲ್ಲಿ ವಾತಾವರಣದಿಂದ ಆಕ್ಸಿಜನನ್ನು ತಗೊಂಡು ಹೈಡ್ರೋಜನ್ನು ಪ್ಲಸ್ ಆಕ್ಸಿಜನ್ ಸಂಯೋಜನೆಗೊಂಡು ನಂತರ ವಿದ್ಯುತ್ ಉತ್ಪಾದನೆ ಆಗುತ್ತೆ. ವಿದ್ಯುತ್ ಉತ್ಪಾದನೆ ಆಗುತ್ತೆ. ಈ ವಿದ್ಯುತ್ ಉತ್ಪಾದನೆಯಿಂದ ಟ್ರೈನು ಚಲಿಸುತ್ತೆ ಅಂತ ಹೇಳಿ. ಇಷ್ಟು ಹೈಡ್ರೋಜನ್ ಟ್ರೈನ್ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ಪಾಯಿಂಟ್ಸ್ಗಳು ಯಾವುದು ಅಂತಂದರೆ, ಇಂಧನ ಕೋಶ ಅನ್ನೋದು, ಮತ್ತು ಹೊರಬರುವ ತ್ಯಾಜ್ಯ ಯಾವುದು? ನೀರಾವಿ ಮತ್ತು ಶಾಖ. ಎಲ್ಲಿಂದ ಎಲ್ಲಿಗೆ ಚಲಿಸ್ತು? ಜಿಂದ್ ಟು ಸೋನಿಪತ್ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಯಾವಾಗ ಅಂತಂದರೆ 2070ನೇ ಇಸ್ವಿ. ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.